ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನೋ ಗೊತ್ತಿಲ್ಲ, ನಾನೇನಾದ್ರೂ ಡ್ಯೂಟಿ ಮಾಡಬೇಕು ಅಂತ ಬಂದಾಗೆಲ್ಲ ವಿಡಿಯೋ ಮಾಡಬೇಕು ಅನ್ಕೋತೀನಿ. ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದ್ಬಿಡ್ತಾವೆ. ಅದರಲ್ಲೂ ಈ ಐಫೋನ್ ತಗೊಂಡಾಗಿ ನಾನು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಇದೆ. ಐಫೋನ್ EMI ಒಂದು, ಹಾಗೆ ನಾನು ತಗೊಂಡಿರೋದು 256 GB. ಸ್ಟೋರೇಜೇ ಸಾಲಲ್ಲ ಅಂತೀನಿ ಲಾಂಗ್ ಫಾರ್ಮಾಟ್ ವಿಡಿಯೋಸ್ಗಳಿಗೆ. ಚಿಕ್ಕ ವಿಡಿಯೋಗಳಿಗೆ ಆರಾಮಾಗಿ ಆಗ್ಬಿಡುತ್ತೆ. ಈ ಲಾಂಗ್ ಫಾರ್ಮಾಟ್ ವಿಡಿಯೋಸ್ ಮಾಡ್ತೀನಲ್ವಾ, ಅದಕ್ಕೆ ಸ್ಟೋರೇಜ್ ಸಾಕಾಗಲ್ಲ, ಒತ್ತಾಡ್ಬೇಕು ಸ್ಟೋರೇಜ್ಗೋಸ್ಕರ. ಹಂಗಾಗಿ ಮೊನ್ನೆ ದಿನ ಮಾಡಿರುವಂತ ವಿಡಿಯೋ ಎಂಡಿಂಗು ನಾನು ಕೊಟ್ಟಿಲ್ಲ, ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು. A to Z ಪ್ರತಿಯೊಂದು ಆ್ಯಪ್, ಎಡಿಟಿಂಗ್ ಆ್ಯಪ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಸ್ಪೇಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಇವತ್ತು ಆಲ್ಮೋಸ್ಟ್ ಒಂದು 80 GB ಖಾಲಿ ಐತೆ. ನೋಡೋಣ, ಆದಷ್ಟು ಸಣ್ಣ ಪುಟ್ಟ ಕ್ಲಿಪ್ ಗಳನ್ನ ರೆಕಾರ್ಡ್ ಮಾಡಿ ವಿಡಿಯೋ ಮಾಡೋಣ ಅಂತ ಬಂದಿರೋದು. ಸೊ ನೋಡೋಣ, ಇವಾಗ ಬಂದಿದ್ದೀನಿ ನಾನು ಡ್ಯೂಟಿ ಮೇಲೆ. 10:30 ಬಂತು. ಇಷ್ಟೊತ್ತಾಯ್ತು ಮನೆಯಿಂದ ಸ್ವಲ್ಪ ಫ್ರೀ ಆಗಕ್ಕೆ. ಇವಾಗ ನೋಡೋಣ, ಡ್ಯೂಟಿಗಳನ್ನ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ. ನನ್ನ ಕಡೆಯಿಂದ ಆದಷ್ಟು ಡ್ಯೂಟಿಗಳನ್ನ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ಲೇಬೇಕು, ಇಲ್ಲ ಅಂತ ನಡೆಯಲ್ಲ. ತುಂಬಾ ಜನ ಅನ್ಕೊಂಡಿರೋದು ಏನಂತಂದ್ರೆ ಡ್ಯೂಟಿ ಮಾಡೋದಿಲ್ಲ, ಡ್ಯೂಟಿಗಳನ್ನ ಬಿಟ್ಬಿಟ್ಟು ಸುಮ್ಮನೆ ಬರೀ ವಿಡಿಯೋಸ್ ಮಾಡ್ಕೊಂಡು ಕೂತಿರ್ತಾರೆ ಇವರು. ಅಂದ್ರೆ ಮೋಸ್ಟ್ ಆಫ್ ದ ಕಮೆಂಟ್ ನಂಗೆ ಬರೋದಿದೆ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ, ನೀವು ಡ್ಯೂಟಿನೇ ಮಾಡಲ್ಲ, ಫಸ್ಟ್ ಡ್ಯೂಟಿ ಮಾಡು, ಅಮೀರ್ ಖಾನ್ ವಿಡಿಯೋ ಮಾಡೋದ್ಬಿಟ್ಟು ಡ್ಯೂಟಿ ಮಾಡು. ಅಂದ್ರೆ ನಾನು ಇದನ್ನ ಫುಲ್ ಟೈಮ್ ಆಗಿ ಮಾಡ್ಕೊಂಡಿಲ್ಲ. ಓಪನ್ ಅಪ್ ಆಗಿ ಹೇಳ್ತೀನಿ, ನನ್ನ ಯೂಟ್ಯೂಬ್ ಅರ್ನಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತೆ ಫೇಸ್ಬುಕ್ ಅರ್ನಿಂಗು ಸ್ಟಾರ್ಟ್ ಆಗಿದೆ. ಫೇಸ್ಬುಕ್ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟು 2024 ಬರ್ತಾ ಇದೆ ನನಗೆ. ಅದು ಕೂಡ ಯಾವ ರೀತಿ ಅಂತಂದ್ರೆ, ನಮಗೆ ಒಂದು ವಿಡಿಯೋಗೆ ಅಪ್ಪಪ್ಪ ಅಂತಂದ್ರೆ 30 ರೂಪಾಯಿ ಬರುತ್ತೆ. 1 ಲಕ್ಷ ವ್ಯೂಸ್ ಬಂತು ಅಂತಂದ್ರೆ ಒಂದು ವಿಡಿಯೋ ಇಂದ. ಅದು ಕೂಡ ತುಂಬಾ ಕಮ್ಮಿನೇ. ಅದು ಹೆಂಗಂತಂದ್ರೆ 3 ತಿಂಗಳು 4 ತಿಂಗಳಿಗೊಮ್ಮೆ, ಮಿನಿಮಮ್ 4 ತಿಂಗಳಿಗೊಮ್ಮೆ ಒಂದು $100 ಬರುತ್ತೆ. ಆ $100 ಅಂತ 10-12 ಸಾವಿರ. ಇವಾಗ ಈ ವಿಡಿಯೋಗಳಿಗೆ ನಾನು ಕೊಡೋಷ್ಟು ಟೈಮು ಮಿನಿಮಮ್ ದಿನಕ್ಕೆ 4 ರಿಂದ 5 ಅವರ್ ಇದಕ್ಕೆ ಕೊಡ್ತೀನಿ ನಾನು. ಮಿಕ್ಕಿದ್ದು ಡ್ಯೂಟಿ. ಯಾವ ರೀತಿಯಪ್ಪ ಅಂತಂದ್ರೆ, ಈ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ವಾ, ಆ ನಡುವೆ ಒಂದು 5 ನಿಮಿಷದ ಒಳಗಡೆನೆ ಇವಾಗ ಅಕ್ಸೆಪ್ಟ್ ಮಾಡಿ ನಿನ್ ಬಾಡಿಗೆ ಹೋಗ್ತಾ ಇದ್ದೀನಿ ನಾನು ಪಿಕಪ್ಗೆ. ಆ ಗ್ಯಾಪ್ ಅಲ್ಲಿ ನಾನು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡ್ ಬಿಡ್ತೀನಿ. ಎಡಿಟ್ ನಾನು ಇವಾಗ ಮಾಡಲ್ಲ. ಎಡಿಟ್ ಡ್ಯೂಟಿ ಎಲ್ಲ ಟೈಮಲ್ಲಿ ಎಲ್ಲಾ ಕ್ಲಿಪ್ ಗಳನ್ನ ಸರಿಯಾಗಿ ಜೋಡಿಸ್ಕೊಂಡು, ಯಾವ ಕ್ಲಿಪ್ ಇಂಪಾರ್ಟೆಂಟು, ಯಾವ್ದು ನನಗೆ ಉಪಯೋಗ ಆಗುತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು, ಇವಾಗ ವಾಯ್ಸ್ ಎನ್ಹಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕಂತಂದ್ರೆ ಮೈಕ್ ತಗೊಂಡಿದ್ದೀನಿ. ಮೈಕ್ ಇರೋದ್ರಿಂದ ನೋ ಪ್ರಾಬ್ಲಮ್, ಆರಾಮಾಗಿ ಏನ್ ವಿಡಿಯೋ ಇದೆ ಅದನ್ನೇ ಆಸ್ ಇಟ್ ಈಸ್ ಹಾಕಕ್ಕೆ ನಂಗೆ ಈಸಿ ಆಗುತ್ತೆ. ಮತ್ತೆ ಕೆಲವೊಂದು ಸೈಲೆಂಟ್ ಮೂಮೆಂಟ್, ಅಂದ್ರೆ ಇವಾಗ ನಾನು ಮಾತಾಡ್ತಾ ಇದ್ದೀನಿವಾ, ಈ ರೀತಿ ಆಯ್ತು. ಈ ಕ್ಲಿಪ್ಗಳನ್ನ ನಾನು ಕಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದು ಬಿಟ್ರೆ ಮತ್ತೆ ನನ್ಗೆ ಪ್ರಾಬ್ಲಮ್ ಅನ್ಸಿಲ್ಲ ಎಡಿಟಿಂಗ್. ಬಟ್ ಇಲ್ಲಿ ನೋಡಿದ್ರೆ ಕೆಲವೊಬ್ರು ಬಂದು ಕಮೆಂಟ್ ಮಾಡೋದು ಒಂದೇ, ವಿಡಿಯೋ ಮಾಡೋದನ್ನ ಬಿಟ್ಟು ಡ್ಯೂಟಿ ಮಾಡು, ತಿಗಾ ಮುಚ್ಕೊಂಡು ಡ್ಯೂಟಿ ಮಾಡು. ನನ್ನ ಪಾಡಿ ನಾನು ಡ್ಯೂಟಿ ಮಾಡ್ತೀನಿ. ನಾನೇನು ಯಾರಿಗೂ ಹೋಗಿ ಟಾರ್ಚರ್ ಕೊಡಲ್ಲ, ಯಾರ ಹತ್ರನೂ ಹೋಗ್ಬಿಟ್ಟು ಕೊಡಿ ಅಂತ ಹೇಳಲ್ಲ. ನನ್ನ ಪಾಡಿ ನಾನು ಡ್ಯೂಟಿಗಳನ್ನ ಮಾಡಿಕೊಂಡು ಆರಾಮಾಗಿ ಅದಕ್ಕೆ ತಕ್ಕ ಹಾಗೆ ವಿಡಿಯೋಸ್ಗಳನ್ನ ಮಾಡ್ಬೇಕಾದಂಥ ಟೈಮಲ್ಲಿ ವಿಡಿಯೋಸನ್ನ ಮಾಡ್ತೀನಿ ಅಷ್ಟೇ. ಪ್ಯಾಸೆಂಜರ್ ಬಂದ್ರು 30 ಇಲ್ಲಿದೆ ನೋಡಿ, ಪ್ರಮೋಷನ್ ಅಂತ. ಸೊ ಪ್ಯಾಸೆಂಜರ್ ಇದು ಡಿಸ್ಕೌಂಟ್ ಸಿಕ್ಕಿರೋದು. ಥ್ಯಾಂಕ್ ಯು. ಸೊ ಈ ಬಾಡಿಗೆ ವ್ಯಾಲ್ಯೂ ಬಂದ್ಬಿಟ್ಟು ತೋರಿಸ್ತೀನಿ, ಅಪ್ಡೇಟ್ ಆಗ್ಬೇಕು. ನನ್ನ ಗಾಡೀಲಿ ಗ್ಯಾಸ್ ಇಲ್ವೇ, ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ₹50 ಬಾಡಿಗೆ, 350 CNG, 150 ಪೆಟ್ರೋಲ್, ಟೋಟಲ್ ₹500 ಖರ್ಚು ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ 90 ಎಷ್ಟಾದ್ರು ಮಾಡಿದ್ದೀನಿ ನಾನು. ಆಲ್ರೆಡಿ ₹150 ಅರ್ನ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ, ಸಾಯಂಕಾಲ ತನಕ ಎಷ್ಟು ಅರ್ನ್ ಮಾಡ್ಬೋದು, ಏನೇನ್ ಮಾಡ್ಬೋದು ನೋಡೋಣ. ಆದಷ್ಟು ಡ್ಯೂಟಿಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಇವಾಗ ಯಾವುದೇ ಟೆನ್ಷನ್ ಇಲ್ಲ ನನಗೆ, ಮನೆಯಿಂದ ಯಾವ್ದು ಫೋನ್ ಬರಲ್ಲ, ಯಾರು ಕೂಡ ಟಾರ್ಚರ್ ಕೊಡಲ್ಲ, ಅದಕ್ಕೆ ಆರಾಮಾಗಿ ಡ್ಯೂಟಿ ಮಾಡ್ಕೋಬಹುದು. ಸೊ ಬನ್ನಿ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಆದಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡಿದ್ರೆ ನಮಗೂ ಒಳ್ಳೇದು. ಬಟ್ ಇವಾಗಿರುವಂತ ಮೂವ್ಮೆಂಟ್ ಅಲ್ಲಿ ಏನ್ ಇಂಪಾರ್ಟೆಂಟ್, ಡ್ಯೂಟಿಗಳು ಕಂಟಿನ್ಯೂ ಬೀಳೋದು. ಯಾಕಂದ್ರೆ ಕಂಟಿನ್ಯೂ ಬೀಳುತ್ತೆ, ಸಡನ್ ಆಗಿ ಇದು ಕಟ್ ಆಫ್ ಆಗ್ಬಿಡುತ್ತೆ, ಡ್ಯೂಟಿಗಳೇ ಬೀಳಲ್ಲ. ಡ್ಯೂಟಿ ₹386 ಮಾಡಿದೀನಿ. ಅದ್ರಲ್ಲಿ ಆಲ್ಮೋಸ್ಟ್ ಇವಾಗ ನನ್ನ ಖರ್ಚು ₹100 ಟಿಫಿನ್ಗೆ ಹೋಯ್ತು, ₹500 ಪೆಟ್ರೋಲು ಮತ್ತೆ ಇದಕ್ಕೆ ಹೋಗೈತೆ ಆಲ್ರೆಡಿ. ಟೋಟಲ್ ಖರ್ಚು ₹600. ಇವಾಗ ನೋಡೋಣ ಯಾವ್ದಾದ್ರು ಡ್ಯೂಟಿ ಬೀಳುತ್ತೋ ಇಲ್ವೋ. ಯಾಕಂದ್ರೆ ಟೈಮ್ ಬಂದ್ಬಿಟ್ಟು 12 ಗಂಟೆ, ಪೀಕ್ ಅವರ್ ಆಲ್ಮೋಸ್ಟ್ ಮುಗಿದೋಗಿದೆ. ಇವಾಗ ಯಾವ್ದು ಸಿಗುತ್ತೆ ಅದನ್ನ ಹೊಡ್ಕೋಬೇಕು, ಇಲ್ಲ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ನೋಡೋಣ ಯಾವ್ದು ಸಿಗುತ್ತೆ, ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗ್ತಾ ಇರೋಣ ಅಲ್ವಾ. ಡ್ಯೂಟಿಗಳೇ ಬೀಳ್ತಾ ಇಲ್ಲ.
ಇವಾಗ ಓಲಾನು ಆನ್ ಅಲ್ಲಿ ಐತೆ, ನಮ್ಮ ಯಾತ್ರೆ ಒಂದು ಆನ್ ಮಾಡ್ಬೇಕಷ್ಟೇ. ನಮ್ಮ ಯಾತ್ರೆನೂ ಕೂಡ ಆನ್ ಮಾಡ್ತಾ ಇದೀವಿ, ಯಾಕಂತಂದ್ರೆ ಒಂದೇ ಆಪ್ ಅಲ್ಲಿ ನಾವು ಡ್ಯೂಟಿ ಮಾಡ್ಕೋತೀನಿ ಅಂದ್ರೆ ಕಷ್ಟ. ಸೊ ಅದಕ್ಕೆ ನೋಡೋಣ ಬನ್ನಿ ಯಾವ್ದಾಗುತ್ತೆ ಅದು. ಆನ್ಲೈನ್ ಎಲ್ಲಾನು ಕೂಡ ಆನ್ಲೈನ್ ಅಲ್ಲಿ ಇದೆ. ತುಂಬಾ ಹೊತ್ತಿಂದ ಕಾದು 9 ಟ್ರಿಪ್ 627, ಟೈಮ್ ಬಂದ್ಬಿಟ್ಟು 2 ಗಂಟೆ. ಹೊಟ್ಟೆ ಹಸ್ದೈತೆ, ಅದಕ್ಕೆ ಸೀದಾ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ 4 ಗಂಟೆಗೆ ಬರೋಣ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ. ಯಾಕಂತಂದ್ರೆ ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿಗಳು ಬರ್ತಾ ಇದ್ರೆ ನಮಗೂ ಒಳ್ಳೇದು. ಬಟ್ ಈ ರೀತಿ ಅವರ್ಗೊಂದೊಂದು ಡ್ಯೂಟಿಗಳು ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸ್ವಲ್ಪ ಕಷ್ಟ. ಅವಾಗಲೇ ಬಂತು ಡ್ಯೂಟಿ, ಚೆನ್ನಾಗೇ ಬಂತು. ಒಂದು ಡ್ಯೂಟಿ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಡ್ಯೂಟಿ ಒಂದು 5 ನಿಮಿಷದಲ್ಲಿ ಡ್ಯೂಟಿಗಳು ಬಂದಿದ್ರಿಂದ ಕಂಟಿನ್ಯೂ ಮಾಡ್ಕೊಂಡೆ. ಬಟ್ ಇವಾಗ ಮಾಡಕ್ ಆಗ್ತಾ ಇಲ್ಲ, ಏನಕ್ಕಂದ್ರೆ ಕಂಟಿನ್ಯೂ ಡ್ಯೂಟಿಗಳು ಬರ್ತಾ ಇಲ್ಲ. ಅದೇ ಒಂದು ಪ್ರಾಬ್ಲಮ್. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಇವಾಗ ಮನೆ ಕಡೆ ಹೋಗೋಣ ಅಂತ ಇದೀನಿ. ಮನೆಗೆ ಹೋಗ್ಬಿಟ್ಟು ನೋಡೋಣ ಏನ್ ಮಾಡ್ತಾರೆ ನಮ್ಮ ಚಿಕ್ಕ ಸಾಹೇಬ್ರು ನಮ್ಮ ಮೇಡಮ್ ಅವರು. ಅಮ್ಮ ಇಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ಅಮ್ಮ ಬರೋದು ಒಂದು 3-4 ದಿನ, ಅದಕ್ಕೆ ಅಂಗಡಿ ಕ್ಲೋಸ್. ಡ್ಯೂಟಿಗಳಾದ್ರೂ ಬಿದ್ರೆ ಕಂಟಿನ್ಯೂ ಮಾಡೋಣ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಡ್ಯೂಟಿಗಳು ಬರ್ತಾ ಇಲ್ಲ. ಸೊ ಖರ್ಚು ವೆಚ್ಚ ಆಲ್ಮೋಸ್ಟ್ 600 ರೂಪಾಯಿ ಖರ್ಚಾಗೈತೆ. ದುಡ್ದಿರೋದು ಕೂಡ 600 ರೂಪಾಯಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಬಂದು ಡ್ಯೂಟಿ ಮಾಡ್ಕೊಳ್ಳೋಣ. ಡ್ಯೂಟಿ ಅಂಕರು ಆನಲ್ಲಿ ಐತೆ. ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತೀನಿ ಎಲ್ಲ ಮನೇಲಿರೋ ಸಾಮಾನೆಲ್ಲ ಹೊರಗಡೆ ಕಿತ್ತು ಬಿಸಾಕವ್ರೆ ನಮ್ಮ ಮೇಡಮ್ ಅವರು. ಬನ್ನಿ ನೋಡೋಣ ಏನು ಆಗೈತೆ ಮನೆ. ಹೇಯ್, ಏನಿದು ಮನೆ ಕಸ ಎಲ್ಲ ತಗೋ, ಎಲ್ಲ ಕಿತ್ತಿ 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 ಇಟ್ಟೋಳೆ. ವಾವ್, ಇದು ನಮ್ಮ ಮನೆ. ನಂಗ್ ನೋಡಿ ಹೆಂಗ್ ಮಾಡಿಕೋರ್ ನಿಮ್ಮ ಅವನು. ಏನಿದಲ್ಲ ಕಸ. ಅಜಾನ ಕ್ಯಾಬಿನಿ ತಗ, ಮನೆಗೆ ಊಟ ಮಾಡೋಣ ಅಂತ ಹೋದ್ರೆ ಮನೇಲಿ ಏನು ಇಲ್ಲ ಊಟಕ್ಕೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಪೇಂಟ್ ಮಾಡಿಕೋರೆ. ಅವ್ರೇನೋ ಮನೇನ ಕ್ಲೀನ್ ಮಾಡ್ತಾ ಇದಾರೆ. ನಾವು ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಕೂತಿದೀವಿ. ಡ್ಯೂಟಿನೂ ಆನಲ್ಲಿ ಐತೆ. ಡ್ಯೂಟಿ ಬಂದ್ರೆ ಹೋಗೋಣ ಅಂತ ನಾನ್ ರೆಡಿ ಆಗಿದ್ದೀನಿ. ಆನಲ್ಲಿ ಐತೆ ಡ್ಯೂಟಿ. ಇವರು ಏನೋ 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 ಏನು ಏನು ಸುಮ್ಮನೆ ಕೂತ್ಕೋ. ಇವನ್ನ ಕರ್ಕೊಂಡು ಡ್ಯೂಟಿ ಮಾಡ್ಬೇಕಂತೆ. ಹೆಂಗ್ ಕರ್ಕೊಂಡು ಡ್ಯೂಟಿ ಮಾಡೋದು? ಇದು ಸುಮ್ಮನೆ ಕೂತ್ಕೊಳ್ಳಲ್ಲ. ಹ್ಮ್ 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 ಹಿಂಗ್ ಡ್ಯೂಟಿ ಮಾಡ್ಬೇಕಂದ್ರೆ ಇವನ್ನ ನೋಡ್ಕೊಂಡು ಮಾಡ್ಬೇಕು. ತಗೊಳ್ಳಿ, ಹಾಕಿರೋ ಕೀನ ಕಿತ್ಕೊಂಡ ಇವಾಗ. ಏಯ್ ಕತ್ತೆ, ಕಚ್ಚಿ 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 ಹೇಳಿ ಕಿತ ಅಲ್ಲ ಹಾಕ್ಬೇಕಲ್ಲಿ. ಅದು ಬರೋ ತನಕ ಬಿಡಲ್ಲ. ಅದು ತಗೋಬೇಕು ಅವನು, ಅದು ಬರಬೇಕು. ಹ್ಮ್ ಹ್ಮ್ ಏನೋ ಮಾಡ್ತಾ ಇದೀಯಾ? ಗಂಟೆ ತಗೊಂಡು ಗುಂಟು 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 4 ಗಂಟೆ ಆಗ ಬಂತು. ಡ್ಯೂಟಿ ಅಂಕಲ್ ಬರ್ತಾ ಇಲ್ಲ. ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋಣ. ಇಲ್ಲೊಂದು ಇದಲ್ಲ. ಇದು ಬೇಕಾ ಇವಾಗ? ಇದು ಬೇಡವಾ? ಇದು ಬೇಡವಾ? ಸೊ ಬಂದಿದ್ದೀನಿ ಇವಾಗ ಡ್ಯೂಟಿ ಮೇಲೆ. ನಾನ್ ಸ್ಟಾಪ್ ಡ್ಯೂಟಿ ಮಾಡಿ ಇದು ನಾನು ರಿಸೀವ್ ಆಗಿರುವಂತ ಪೇಮೆಂಟ್ ಬೆಳಿಗ್ಗೆಯಿಂದ. ಸರಿ, ಇಲ್ಲಿಂದ 1 2 3 4 5 6 7 8 9 10 11 ಬಾಡಿಗೆನು ಕೂಡ 11 ಮಾಡಿರೋದು. ₹177. ಸೊ ನೋಡೋಣ ಇವಾಗ ಯಾವ ಕಡೆ ಡ್ಯೂಟಿ ಬರುತ್ತೆ, ಯಾವ ಕಡೆ ಅಮೌಂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿ ಡ್ಯೂಟಿಗಳು ಬಂತು ಅಂತಂದ್ರೆ ಮಾಡ್ಬೋದು. ಬಟ್ ಏನಂತಂದ್ರೆ ಒಮ್ಮೊಮ್ಮೆ ಬರುತ್ತೆ, ಒಮ್ಮೊಮ್ಮೆ ಬರಲ್ಲ. ಅದೇ ಒಂದು ಪ್ರಾಬ್ಲಮ್. ಇವಾಗ ನಾನ್ ಸ್ಟಾಪ್ 2 ಬಾಡಿಗೆ ಕಂಟಿನ್ಯೂ ಬಂತು, ಕರ್ಕೊಂಡ್ ಬಂದ್ಬಿಟ್ಟೆ. ಇವಾಗ ಸಹಕಾರ ನಗರ ಕಡೆ ಹೋಗೋಣ, ಅಲ್ಲಿ ಅದು ಡ್ಯೂಟಿ ಬೀಳುತ್ತೋ ಇಲ್ವೋ ನೋಡ್ಕೊಳ್ಳೋಣ. ಬಿದ್ದಷ್ಟು ಮಾಡೋಣ. ಸ್ವಲ್ಪ ಈ ಕಡೆ ಡ್ಯೂಟಿಗಳು ಅಷ್ಟೊಂದು ಬರಲ್ಲ. ಓಲಾ ನಮ್ಮ ಯಾತ್ರಿ 2 ಬೆಸ್ಟೇ ಇಲ್ಲಿ. ಅಷ್ಟೊಂದು ಡ್ಯೂಟಿಗಳೇ ಬರಲ್ಲ. ನಮ್ಮ ಯಾತ್ರೆಲಿ ಅಂತೂ ಸೌಂಡೇ ಬರಲ್ಲ. ಓಲಾ ಅರ್ಧ ಗಂಟೆಗೆ ಒಂದೊಂದು 1 ಅವರ್ಗೆ ಒಂದೊಂದು ಸೌಂಡ್ ಬರುತ್ತೆ ಅಷ್ಟೇ. ಅದಕ್ಕೆ ಊಬರ್ ಆದ್ರೆ ಕಂಟಿನ್ಯೂ ಕೊಟ್ರೆ ಕಂಟಿನ್ಯೂ ಡ್ಯೂಟಿಗಳು ಕೊಡ್ತಾ ಇರ್ತಾನೆ, ಇಲ್ಲ ಅಂತ ಸ್ವಲ್ಪ ಸ್ಟಾಪ್ ಮಾಡ್ಬಿಡ್ತಾನೆ. ಅದೇ ಒಂದು ಪ್ರಾಬ್ಲಮ್. ಅದಕ್ಕೆ ನಾನು ಈ ಏರಿಯಾದಲ್ಲಿ ಜಾಸ್ತಿ ಊಬರೇ ಓಡಿಸೋದು. ಇಲ್ಲಿ ಕೆಂಪಾಪುರ, ನೀವು ಹೊರಮಾವು ಮತ್ತೆ ಕಲ್ಯಾಣ ನಗರ ಕಡೆ ಹೋದ್ರೆ
ಅಲ್ಲಿ ನಮ್ಮ ಹತ್ರ ಸಖತ್ತಾಗಿ ಬರುತ್ತೆ ಡ್ಯೂಟಿಗಳು. ಇಲ್ಲ ನೋಡೋಣ ಬನ್ನಿ. ಅಯ್ಯೋ 4:15 ನಾನು ಮನೆಯಿಂದ ಹೊರಗಡೆ ಬಂದಿದ್ದು, ಡ್ಯೂಟಿ ಆನ್ ಮಾಡ್ಕೊಂಡೇ ಇದ್ದೆ, ಎಷ್ಟೊತ್ತವರೆಗೂ ಡ್ಯೂಟಿ ಬೀಳಿಲ್ಲ. ಆಮೇಲೆ ಡ್ಯೂಟಿ ಬಿತ್ತು, ಹಾಕೊಂಡು ಬಂದೆ. ಬನ್ನಿ ನೋಡೋಣ ಯಾವ್ದು ಸಿಗುತ್ತದೆ. ಎಲ್ಲದಕ್ಕೂ ಜೈ. ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಯ್ತು. 50 ರೂಪಾಯಿ ಡ್ಯೂಟಿ ಬರ್ತೈತೆ, ಮಿಸ್ ಆಗ್ತೈತೆ, ಬರ್ತೈತೆ, ಮಿಸ್ ಆಗ್ತೈತೆ. ಟಕ್ 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 ಅಂತ ಹಾಕೋತವ್ರೆ. ನನಗೆ ಸಿಗ್ತಾ ಇಲ್ಲ 50 ರೂಪಾಯಿ ಡ್ಯೂಟಿ. ಯಾವ ರೇಂಜ್ಗೆ ಹಾಕೋತಿರ್ಬೋದು. ಜಸ್ಟ್ ಹಿಂಗ್ ಕೈ ಹೋಗಿ ಹಿಂಗ ಅಕ್ಸೆಪ್ಟ್ ಮಾಡಕ್ಕೆ ಅನದರ್ ಡ್ರೈವರ್. ಆ ರೇಂಜ್ಗ ನೋಡೋಣ, ವೆಯ್ಟ್ ಮಾಡೋಣ ಇರಿ. ಸಿಗ್ತಾನೆ ಇಲ್ಲ ಗುರು, ನಿಜವಾಗ್ಲೂ ಡ್ಯೂಟಿ ಸಿಗ್ತಿಲ್ಲ. ಆ ರೇಂಜಲ್ಲಿ ಹಾಕೊಂಡು ಹೋಯ್ತವ್ರೆ. ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಇವಾಗ. ಬಾಡಿಗೆ ಡ್ರಾಪ್ ಮಾಡಿ ಆಲ್ಮೋಸ್ಟ್ 15 ನಿಮಿಷ ಆಯ್ತು. 3 ಬಾಡಿಗೆ ಇದೇ ರೀತಿ ಆಯ್ತು. ಅನದರ್ ಡ್ರೈವರ್. ನೋಡೋಣ ಇರಿ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಟೋಟಲ್ 15 ಟ್ರಿಪ್ಸು 1204 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಇವಾಗ ಅಷ್ಟೊಂದೇನು ಬೀಳ್ತಾ ಇಲ್ಲ. ಬಿದ್ರೆ ಟಕ್ ಅಂತ ಹಾಕೊಂಡು ಹೋಗೋಣ. ನೋಡೋಣ ಇನ್ನು 8 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟೇ ಮಾಡಕ್ ಟ್ರೈ ಮಾಡೋಣ. ಟೋಟಲ್ 17 ಬಾಡಿಗೆ 1407 ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೊತ್ತವರೆಗೂ ಕಾಲೇ ಡ್ಯೂಟಿಗಳು ಬೀಳಿಲ್ಲ. ಇವಾಗ ಬಂದ್ಬಿಟ್ಟು 7:15 ಟೈಮು. ನೋಡಿದೆ ಬೀಳ್ತಾ ಇರ್ಲಿಲ್ಲ, ಅದಕ್ಕೆ ಖಾಲಿ ಬಂದು ಮನೆ ಹತ್ರ ಬಂದು ನಿಂತಿದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಟೋಟಲ್ ದುಡಿಮೆ. 1407 ರೂಪಾಯಿ. 100 ರೂಪಾಯಿ ಕೈ ಬಾಡಿಗೆ ಹೊಡೆದಿದ್ದೆ. 1500 ರೂಪಾಯಿ ಮಾಡಿದ್ದೀನಿ. ಅದರಲ್ಲಿ ಖರ್ಚು 650, 700 ರೂಪಾಯಿ ಖರ್ಚು, ಮತ್ತೆ 250 ಫೈನಾನ್ಸ್. ಟೋಟಲ್ ಒಂದು ಕೈಯಲ್ಲಿ 500 ರೂಪಾಯಿ ಉಳಿದೈತಿ ಇವತ್ತು. ಟೋಟಲ್ ದುಡಿಮೇಲೆ 1500 ರೂಪಾಯಿ ಮಾಡಿ. ತುಂಬಾ ಜನ ಹೇಳ್ಬೋದು ಡ್ಯೂಟಿನೇ ಮಾಡಿಲ್ಲ ನೀವು ಅಂತ. ಸೊ ತೋರಿಸ್ಬಿಡ್ತೀನಿ. ಹದಿನೆಂಟು 40, 18:27, 18:21, 18:13, 18:2, 17:54, 17:44, 17:28, 17:20, 16:50, 16:35, 16:26, 13:1, 12:36, 12:27, 12:17, 12:6, ಕಸ್ಟಮರ್ ಕ್ಯಾನ್ಸಲ್ 12:3, 11:4, 10:4, 10:33, 10:20 ಇಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ಮಾಡಿದ್ದೀನಿ. ಸೊ ನನ್ನ ಕಡೆಯಿಂದ ಇವತ್ತು ನಾನು ಯಾವುದೇ ಡ್ಯೂಟಿ ಕ್ಯಾನ್ಸಲ್ ಮಾಡಿಲ್ಲ. ಇವಾಗ ಆಫ್ ಮಾಡೋಣ. ಕಂಟಿನ್ಯೂ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತ ತೋರಿಸ್ಬಿಡುತ್ತೆ. ಟ್ರಿಪ್ ಬಂದಿದ್ದು ನನಗೆ 11, ಅದರಲ್ಲಿ 3 ಡ್ಯೂಟಿ ಕ್ಯಾನ್ಸಲ್ ಆಗಿದ್ದಾವೆ. 8 ಡ್ಯೂಟಿ ನಾನು ಮಾಡಿದ್ದೀನಿ. 15:36ರಿಂದ 19:25 ಟೋಟಲ್ 3ರಿಂದ 8 ಗಂಟೆ ಒಳಗಡೆ 8 ಟ್ರಿಪ್ಪನ್ನು 620 ರೂಪಾಯಿ ನಾನು ಮಾಡಿದ್ದೀನಿ. ಇನ್ನು 168 ರೂಪಾಯಿ ಅವನೇ ನನಗೆ ಕೊಡ್ಬೇಕು ಅಮೌಂಟ್, ಊಬರ್ ಅವನು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಟೋಟಲ್ ದುಡಿಮೆ. ಕೈಯಲ್ಲೊಂದು 500 ರೂಪಾಯಿ ಇದಾವೆ ಅಷ್ಟೇ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇವಾಗ ಬಂದೆ, ನಾನು ಡೈರೆಕ್ಟ್ ಆಗಿ ಮನೆ ಹತ್ರನೇ ಬಂದಿರೋದು. ಬನ್ನಿ ಮನೆ ಒಳಗಡೆ ಹೋಗೋಣ, ನೋಡೋಣ. ನಮ್ಮ ಮೇಡಮ್ ಅವ್ರದ್ದು ಇನ್ನೂ ಮುಗ್ದಿಲ್ಲ, ಇನ್ನೂ ತೊಳಿತಾನೆ ಅವರು ಬೆಳಿಗ್ಗೆಯಿಂದ. ಸೊ ಇವ್ರು ಮಲಗಿದ್ದಾರೆ. ಇದು ನನ್ನ ಮನೆ. ಎಲ್ಲ ಕ್ಲೀನ್ ಮಾಡಿ ಗುಡಿಸ್ ಗುಂಡಾಂತರ ಮಾಡೋರೆ. ಅಲ್ಲಿಟ್ಟು ಐಟಮು ಇದನ್ನೆಲ್ಲ ಎತ್ತಿ ಇವಾಗ ಅಲ್ಲಿಡ್ಬೇಕು, ಜೋಡಿಸ್ಬೇಕು. ಇನ್ನು ಬೇಜಾನ್ ಇದಾವೆ. ಇಲ್ಲಿ ನೋಡಿ. ಏನೋ ಮಾಡ್ತಾ ಇದೀಯಾ? ಟ್ಯೂಷನ್ ಯಾಕೆ ರಜಾ? ಹೋಮ್ವರ್ಕು ಯಾವ್ದು ಇಲ್ವಾ? ಪೆಂಡಿಂಗ್ ಯಾವ್ದು ಇಲ್ವಾ? ಬುಕ್ ತೋರ್ಸು. 1 ಪೇಜ್ ಏನಾದ್ರು ಇತ್ತು ಅಂತಂದ್ರೆ ವಧೆಗಳು ಬೀಳ್ತಾವ ನಿನ್ಗೆ. ಸೊ ಇದು ನನ್ನ ಮನೆ ಈ ರೀತಿ ಇದೆ. ನಮ್ಮ ದುಡಿಮೆ ಇವತ್ತು ಟೋಟಲ್ 500 ಅಂತ ಹೇಳಿದೆ ಆಲ್ರೆಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.